ಸೇರಿಸ್ತೀವಿ ಅದೇನಂತ. ಮಾನ್ಯ ಸಭಾಪತಿ ಅವರೇ, ಸಂತಾಪ ಸೂಚನೆಯನ್ನ ನೀವು ಮಂಡಿಸಿದಿರಿ, ಅದಕ್ಕೆ ಅನುಮೋದನೆ ನಾನು ನೀಡ್ತಾ ಇದ್ದೇನೆ. ಮೊದಲ ಬಾರಿಗೆ ವಿಧಾನ ಪರಿಷತ್ನ ಸಭಾನಾಯಕನಾಗಿ ನೇಮಿಸಿರುವಂತಹ ನಮ್ಮ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ನಮ್ಮ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಮೊದಲನೇ ಬಾರಿ ಮಂತ್ರಿ ಹಾಗೂ ವಿಧಾನ ಪರಿಷತ್ತಿನ ಸಭಾನಾಯಕ ಆಗಿರೋದ್ರಿಂದ ಹೆಚ್ಚು ಅನುಭವ ಇಲ್ಲದೆ ಇರೋದ್ರಿಂದ ತಪ್ಪುಗಳಾದ್ರೂ ಕೂಡ ನಮ್ಮ ಆಡಳಿತ ಪಕ್ಷದ ಮತ್ತೆ ವಿರೋಧ ಪಕ್ಷದ ಎಲ್ಲ ಸದಸ್ಯರುಗಳು, ವಿರೋಧ ಪಕ್ಷದ ನಾಯಕರುಗಳು ತಮ್ಮ ಸಹಕಾರನ ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಸಂತಾಪ ಸೂಚನೆಯನ್ನ ನಾನು ಮಂಡಿಸ್ತಾ ಇದ್ದೇನೆ. ಡಿ ಸುಧಾಕರ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳು, ಹಾಲಿ ವಿಧಾನಸಭೆಯ ಶಾಸಕರು, ಮತ್ತೆ ನಮ್ಮ ಸರ್ಕಾರದಲ್ಲಿ ಯೋಜನಾ ಮತ್ತು ಸಾಂಖ್ಯಿಕ ಸಚಿವರಾಗಿದ್ದಂಥವ್ರು. ಅವರು 4 ಬಾರಿ ಚಿತ್ರದುರ್ಗದ ಹಿರಿಯೂರಿನಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅವರು ಜೈನ ಸಮುದಾಯಕ್ಕೆ ಸೇರಿದವರು. ಜೈನ ಸಮುದಾಯದ ಸಂಖ್ಯೆ ಹಿರಿಯೂರಿನಲ್ಲಿ ಬಹಳ ಕಮ್ಮಿ, ಜನಸಂಖ್ಯೆ ಅವ್ರ ಸಮುದಾಯದವರು ಕಮ್ಮಿ ಇದ್ರು ಕೂಡ ಆ ವಿಧಾನಸಭಾ ಕ್ಷೇತ್ರದ ಜನರು ಅವರನ್ನ 4 ಬಾರಿ ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಅವರು ಸಮುದಾಯದ ಸಂಖ್ಯೆ ಕಮ್ಮಿ ಇದ್ರು ಕೂಡ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯದವರ ಒಂದು ಪ್ರೀತಿ ಮತ್ತು ವಿಶ್ವಾಸನ ಗಳಿಸ್ಕೊಂಡಿದ್ರು ಅಂತ ಇದ್ರೊಳಗೆ ಗೊತ್ತಾಗತ್ತೆ. ಮತ್ತೆ ಅವರು ಸಹಕಾರ ಕ್ಷೇತ್ರದಲ್ಲಿ ಬಹಳ ಕ್ರಿಯಾಶೀಲರಾಗಿದ್ರು. ಬಹಳಷ್ಟು ರೈತರಿಗೆ ಬಡ್ಡಿ ರಹಿತವಾದಂತಹ ಸಾಲ ಕೊಟ್ಟು ಅವರ ಬದುಕನ್ನ ಹಸನಾಗಿಸಿದ್ರು. ಮತ್ತೆ ಆ ಭಾಗದ ಚಿತ್ರದುರ್ಗ ಜಿಲ್ಲೆಯ ಭಾಗದ ವಿ ಸಾಗರ ಮತ್ತು ಗಾಯತ್ರಿ ಜಲಾಶಯದಿಂದ ಸುಮಾರು 112 ಹಳ್ಳಿಗಳಿಗೆ ಕುಡಿಯೋ ನೀರಿನ ಕಾಮಗಾರಿನ ಮಾಡಿಸಿ ಅಲ್ಲಿನ ಜನರಿಗೆ ಜೀವನಕ್ಕೆ ಬೆಳಕು ತಂದುಕೊಟ್ಟಿದ್ರು. ಮತ್ತೆ ಭದ್ರಾ ಮೇಲ್ದಂಡೆ ಯೋಜನೆ ಕೂಡ ಅವರ ಮಹತ್ವಾಕಾಂಕ್ಷೆ ಯೋಜನೆ ಆಗಿತ್ತು. ಆ ಯೋಜನೆಯನ್ನ ಜಾರಿಗೆ ತರಬೇಕು ಅಂತ ಹೇಳಿ ಬಹಳಷ್ಟು ಶ್ರಮಿಸಿದ್ರು. ಮತ್ತೆ ಸಹಕಾರ ಕ್ಷೇತ್ರದಲ್ಲೂ ಬಹಳಷ್ಟು ಸಾಧನೆಗಳನ್ನ ಮಾಡಿದ್ರಿಂದ 2024ರಲ್ಲಿ ಅವ್ರಿಗೆ ಸಹಕಾರ ರತ್ನ ಪ್ರಶಸ್ತಿ ಪಡೆದಿದ್ರು. ಆದರೆ ದುರದೃಷ್ಟವಶಾತ್ ಈ ಕೆಲವು 3 ತಿಂಗಳ ಹಿಂದೆ ಶ್ವಾಸಕೋಶದ ಸೋಂಕು ರೋಗದಿಂದ ಅವರು ನಿಧನರಾಗಿದ್ದಾರೆ. ಅವ್ರು ನಿಧನರಾಗಿದ್ದರಿಂದ ನಮ್ಮ ಪಕ್ಷಕ್ಕೆ ಮತ್ತೆ ನಮ್ಮ ಸರ್ಕಾರಕ್ಕೆ ಬಹಳಷ್ಟು ನಷ್ಟ ಆಗಿದೆ. ಅವರ ಅಗಲಿಕೆ ಶಕ್ತಿಯನ್ನ ತಡ್ಕೊಳ್ಳಿ ಅಂತ ಹೇಳಿ ಅವರ ಕುಟುಂಬದವರಿಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ.